ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ತುಂಬ ಒಂದು ಹೋಟೆಲ್ ಶೈಲಿನಲ್ಲಿ ಜೀರಾ ರೈಸನ್ನು ಮಾಡ್ತಾಯಿದ್ದೇನೆ. ತುಂಬ ಟೇಸ್ಟ್ ಆಗಿರುತ್ತೆ ರೀ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಯಾರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೇ ಒಂದು 2 ಟೇಬಲ್ ಸ್ಪೂನು ಆಯಿಲು ಹಾಕ್ಕೊತಾ ಇದ್ದೇನೆ. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೇನೆ. ಇದಕ್ಕೇ ನಾನು ಇವಾಗ ಎರಡರಿಂದ 3 ಬಿರಿಯಾನಿ ಎಲೆ ಹಾಕೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ನಾನು ಇದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಇದು ಸ್ವಲ್ಪನೇ ಇದು ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ಸೀದ್ ಹೋದಂಗೆ ಮಾಡಬಾರ್ದು, ಸ್ವಲ್ಪನೇ ಇದನ್ನು ಬಿಸಿ ಆಗೋದ್ರಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಸ್ವಲ್ಪನೇ ಇದನ್ನು ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ, ಮೇನ್ ಅಂತಂದರೆ ನಾವು ಜೀರಾ ರೈಸ್ ಅಂತಂದರೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾನಿಲ್ಲಿ ಜೀರಿಗೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ನಾನು. ಇವಾಗ ಇದಕ್ಕೆ ಸ್ವಲ್ಪ ನಮ್ಮದು ಜೀರಿಗೆ ಫ್ರೈ ಆಗೋಷ್ಟಿಗೆ ನಾನು ಇದಕ್ಕೆ 3 ಹಸಿಮೆಣಸಿನ್ಕಾಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪನೇ ಇದನ್ನು ಫ್ರೈ ಮಾಡಿದ್ದೇವೆ ರೀ. ಇದಕ್ಕೆ ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೆ. ಇವಾಗ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಮ್ಮದು ಬಾಡಿಸ್ಕೊಂಡಾಗಿದೆ. ಇದು ಅನ್ನವನ್ನು ನಾನು ಬಿಡಿಸಿಟ್ಕೊಂಡಿದ್ದೇನೆ, ಹಾಕ್ತಾಯಿದ್ದೇನೆ. ಇವಾಗ ನೋಡ್ಬೋದು ನಾನು ಅನ್ನ ಎಲ್ಲ ಹಾಕ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು ರೀ, ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಒಳ್ಳೆ ಟೇಸ್ಟ್ ಅಂತ ಇರುತ್ತೆ ಇದಕ್ಕೆ. ಇವಾಗ ನೋಡ್ಬೋದು ನಮ್ಮದು ಜೀರಾ ರೈಸು ರೆಡಿ ಆಗಿದೆ. ಇದಕ್ಕೆ ನೀವು ಬೇಕಾದರೆ ಕಾಳುಮೆಣಸು ಪುಡಿ ಹಾಕೋಪ್ಲೆ ಇದ್ದರೆ ಹಾಕೋಬೋದು. ನಾನು ಇದಕ್ಕೆ ಕಾಳುಮೆಣಸು ಹಾಕಿದ ಸಲಿಂದ ನಾನು ಪುಡಿ ಹಾಕಿಲ್ಲ, ಕಾಳುಮೆಣಸನ್ನೇ ಹಾಕಿದ್ದೇನೆ. ಇವಾಗ ನಮ್ಮದಿದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನಮ್ಮದು ಜೀರಾ ರೈಸ್ ರೆಡಿ ಆಗಿದೆ. ತುಂಬ ಸುಲಭವಾಗಿ ಮಾಡ್ಬೋದು ರೀ. ನಿಮಗೆ ಕೇವಲ 2ರಿಂದ 3 ನಿಮಿಷಗಳ ಕಾಲ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.